ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಮೊದಲನೇದಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ವ್ಲಾಗ್ ಸಂಕ್ರಾಂತಿ ಹಬ್ಬದ ದಿನದಾಗಿರುತ್ತೆ. ಆಗಲೇ 2-3 ದಿನದಿಂದ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ಹಬ್ಬದ ದಿನ ಸ್ವಲ್ಪ ಈಸಿ ಅಂತ ಅನ್ನಿಸ್ತು. ಕೆಲಸಗಳಂತೂ ಇದ್ದೇ ಇರುತ್ತೆ ಮಕ್ಕಳಿರೋ ಮನೆಯಲ್ಲಿ, ಬಟ್ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು. ಹಾಗೆ ಹಿಂದಿನ ದಿನವೇ ದೇವ್ರ ಗೂಡೆಲ್ಲ ಕ್ಲೀನ್ ಮಾಡಿ ದೀಪಗಳೆಲ್ಲ ತೊಳೆದು ಎತ್ತಿಟ್ಟಿದ್ದೆ. ಇವತ್ತು ಇನ್ನೊಂದು ಸಲ ಹುಣಸೆ ಹಣ್ಣು ಹಾಕಿ ತೊಳಿತಾ ಇದ್ದೀನಿ. ಇದಂತೂ ತುಂಬಾ ಟೈಮ್ ತೊಗೊಂಡ್ಬಿಡುತ್ತೆ. ದೇವ್ರ ಗೂಡು ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರೆಸಿ ದೇವ್ರ ದೀಪ ಎಲ್ಲ ತೊಳೆದು ಕಂಪ್ಲೀಟಾಗಿ ಕ್ಲೀನ್ ಮಾಡೋದಕ್ಕೆ ನನಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆದರೂ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ ಇವತ್ತು ಒಂದು ಅರ್ಧ ಗಂಟೆಯಷ್ಟು ಕೆಲಸನೂ ಕೂಡ ಬೇಗ ಆಯಿತು, ಜೊತೆಗೆ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು. ಹಾಗೆಯೇ ಇವತ್ತು ಹೊಸ್ಲು ಪೂಜೆ, ಒಲೆ ಪೂಜೆ ಎಲ್ಲ ಮಾಡೋಣ ಅಂತ ಫಸ್ಟ್ಲಿ ನಾನು ಗ್ಯಾಸ್ ಒಲೆನ ಒರೆಸ್ಕೊಳ್ತಾ ಇದ್ದೀನಿ. ನೈಟೇ ಒಂದು ಸಲ ಕ್ಲೀನ್ ಮಾಡ್ಕೊಂಡಿದ್ದೆ, ಬಟ್ ಇವಾಗ ಇನ್ನೊಂದು ಸಲ ಬಟ್ಟೆನಲ್ಲಿ ಹಾಗೆಯೇ ವೈಪ್ ಮಾಡಿಕೊಂಡೆ. ನಾನು 5:15ಗೆ ಎದ್ದೆ. ಪಾಪುಗೆ ಫೀಡ್ ಮಾಡಿಸ್ಬೇಕಿತ್ತಲ್ವ, ಹಾಗಾಗಿ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಆಯಿತು. ಜೊತೆಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮುಗಿಸಿ ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇಷ್ಟೊತ್ತಿಗೆ ಪೂಜೆ ಆಗಬೇಕಿತ್ತು, ಆದರೆ ಹಸ್ಬೆಂಡ್ ಮರೆತು ಹೂವು ತೊಗೊಂಬಂದಿರಲಿಲ್ಲ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಜಸ್ಟ್ ಹೂವು ಒಂದು ಹಾಕಬೇಕಿತ್ತು. ಇವತ್ತು ಗ್ಯಾಸ್ ಸ್ಟವ್ ಆನ್ ಮಾಡೋದಕ್ಕಿಂತ ಮುಂಚೆನೇ ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಅದಾಗಲಿಲ್ಲ. ಹಾಗಾಗಿ ಏನು ಮಾಡಿದೆ ಅಂದರೆ ತುಳಸಿನೇ ತಂದು ಗ್ಯಾಸ್ ಒಲೆ ಮೇಲೆ ಇಟ್ಟು ಅದನ್ನೇ ಪೂಜೆಗೆ ಬಳಸ್ಕೊಂಡೆ. ಇದರಿಂದ ಗ್ಯಾಸ್ ಒಲೆ ಹಚ್ಚೋದಕ್ಕೆ ಮುಂಚೆನೇ ಒಲೆಗೂ ಪೂಜೆ ಮಾಡಿಬಿಟ್ಟು ಆನಂತರ ನಾನು ಫಸ್ಟು ಗೆಣಸು ಬೇಯಿಸಿದೆ ಇವತ್ತು. ವೇದಾಂತ್ ಏಯ್ From polarized camera to LED mask, skincare organizer and gift what daily. The shop there. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಕಿಚಡಿ ಮಾಡಿದ್ದೆ. ಹಸಿ ಅವರೆಕಾಯಿ ಸೀಸನ್ ಅಲ್ವಾ ಇವಾಗ, ಹಸಿ ಅವರೆಕಾಯಿ ಹಾಕಿ ಕಿಚಡಿ ಮಾಡಿದ್ರೆ ಸೂಪರಾಗಿರುತ್ತೆ. ಅದನ್ನು ಹೆಸರುಬೇಳೆ ಕೂಡ ಹಾಕಿ ಮಾಡ್ತಾರೆ, ಬಟ್ ಇವತ್ತು ನಾನು ಅವರೆಕಾಯಿ ಹಾಕಿ ಮಾಡಿದ್ದೆ. ಸಕ್ಕತ್ತಾಗಿತ್ತು, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಸೀಸನ್ ಮುಗಿಯೋಷ್ಟರಲ್ಲಿ ಮತ್ತೆ ಮಾಡ್ತೀನಿ, ಆವಾಗ ನಿಮಗೂ ಕೂಡ ರೆಸಿಪಿನ ಶೇರ್ ಮಾಡ್ತೀನಿ. ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ದೇವರಿಗೆ ಸ್ವಲ್ಪ ನೈವೇದ್ಯಕ್ಕೆ ಇಡೋಕ್ಕೆ ಅಂತ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಎಳ್ಳು ಬೆಲ್ಲ ಕಂಪ್ಲೀಟಾಗಿ ರೆಡಿ ಆಗಿರಲಿಲ್ಲ, ಯಾಕಂದರೆ ಕಡಲೆ ಬೀಜದ್ದು ಸಿಪ್ಪೆ ತೆಗೆದು ಇನ್ನೂ ಅದನ್ನ ಮಿಕ್ಸ್ ಮಾಡಿರಲಿಲ್ಲ. ಹಾಗಾಗಿ ಸ್ವಲ್ಪನೇ ನಾನು ಸಿಪ್ಪೆನ ಬಿಡಿಸ್ಕೊಂಡು ಅದಕ್ಕೆ ಎಳ್ಳು ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಜೊತೆಗೆ ಇವತ್ತು ಅವರೆಕಾಯಿ ಕೂಡ ಬೇಯಿಸಿದ್ದೆ ಕುಕ್ಕರಲ್ಲಿ. ಫಸ್ಟ್ ಟೈಮ್ ನಾನು ಈ ಥರ ಬೇಯಿಸಿದ್ದು, ಬಟ್ ಚೆನ್ನಾಗಿತ್ತು, ತಿನ್ನಬೇಕಾದ್ರೆ ಚೆನ್ನಾಗಿ ಅನ್ನಿಸ್ತು. ಬಟ್ ಹುಳು ಇದ್ದರೆ ಏನು ಅಂತ ಗೊತ್ತಾಗಲಿಲ್ಲ. ಹುಳು ಇದ್ದರೆ ಅದನ್ನು ಬೇಯಿಸ್ಕೊಂಡು ತಿನ್ನಬೇಕಾಗತ್ತೆ. ಆ್ಯಂಡ್ ಕಬ್ಬು
ಎಳ್ಳು ಬೆಲ್ಲ, ಗೆಣಸು, ಹಸಿ ಅವರೆಕಾಯ್ದು ಬೇಯಿಸಿರೋದು ಇದೆಲ್ಲ ಹಾಕಿಟ್ಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಕೈ ಹಿಡ್ಕೊ. ನನ್ನ ತಂಗಿ ಹಾಗೆಯೇ ತಂಗಿ ಮಗ ಇಬ್ಬರೂ ಬಂದಿದ್ದರು ಮನೆಗೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆನ್ ದಿ ವೇ ಬಂದಿದ್ದರು. ನಾವು ಕೂಡ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಗಣೇಶನ ದೇವಸ್ಥಾನಕ್ಕೆ. ತೀರ್ಥಸ್ಕೊಂಡು ಅಲ್ಲಿ ಹಬ್ಬಕ್ಕೆ ಆಲ್ಮೋಸ್ಟ್ ಸುಮಾರು ಜನ ಇವಾಗ ಸಿಹಿ ಪೊಂಗಲ್, ಖಾರ ಪೊಂಗಲ್ ಅಂತ ಮಾಡಿಬಿಡ್ತಾರೆ. ದೇವರಿಗೂ ಕೂಡ ಇಡ್ತಾರೆ, ಜೊತೆಗೆ ಅವ್ರಿಗೂ ಕೂಡ ಬ್ರೇಕ್ಫಾಸ್ಟ್ಗೆ ಆಗುತ್ತೆ. ಬಟ್ ನಮ್ಮ ಕಡೆ, ನಮ್ಮ ಮಂಡ್ಯ ಕಡೆ ಸ್ವಲ್ಪ ಈ ಸಾಂಪ್ರದಾಯಿಕ ಅಡುಗೆ ಸಂಕ್ರಾಂತಿ ಹಬ್ಬಕ್ಕೆ ಯಾವುದು ಅಂದರೆ ಈ ಕಿಚಡಿ ಆಗಿರುತ್ತೆ. ಜೊತೆಗೆ ಇದನ್ನು ಹಸುಗಳಿಗೆ ಪೂಜೆ ಮಾಡ್ತಾರಲ್ಲ, ಆ ಟೈಮಲ್ಲಿ ಹಸುಗಳಿಗೆ ತಿನ್ನಿಸ್ತಾರೆ. ಸೊ ಅದು ಬಿಟ್ಟಿದ್ದನ್ನು ನಮಗೆ ಪ್ರಸಾದ ಅಂತ ನಾವು ತೊಗೊತೀವಿ. ಸೊ ಈ ಥರ ನಡೆಯುತ್ತೆ. ಇವಾಗ ಕಡಲೆ ಬೀಜನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ, ಯಾಕಂದರೆ ಸಂಜೆ ಆಗ್ತಾಯಿದೆ. ಸೊ ಇವಾಗ ಎಲ್ರಿಗೂ ಎಳ್ಳು ಬೆಲ್ಲ ಹಂಚೋದಕ್ಕೆ ಹೋಗಬೇಕು. ದೇವಸ್ಥಾನದಿಂದ ಬಂದಮೇಲೆ ನಾನು ಸ್ವಲ್ಪ ಅಡುಗೆನಲ್ಲಿ ಬ್ಯುಸಿಯಾಗಿಬಿಟ್ಟೆ. ಸ್ವಲ್ಪ ಹೊತ್ತು ಕೂತಿದ್ದೆ, ಸ್ವಲ್ಪ ವೀಡಿಯೋ ಎಡಿಟ್ ಮಾಡ್ತಾಯಿದ್ದೆ. ಆಮೇಲೆ ಅಡುಗೆ ಎಲ್ಲ ಪ್ರಿಪ್ರೇಷನ್ಗೆ ಹೋಗ್ಬಿಟ್ಟೆ. ವ್ಲಾಗ್ಸ್ ಎಲ್ಲ ಕಂಟಿನ್ಯೂ ಮಾಡಲಿಲ್ಲ. ಇವಾಗೆಲ್ಲ ಪ್ಯಾಕೆಟಲ್ಲಿ ಫಿಲ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಸ್ಪೆಷಲ್ ಏನಂದರೆ ನಾನು ಮಾಡಿರೋ ಸಕ್ಕರೆ ಅಚ್ಚನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಂಥರ ಖುಷಿ ಇತ್ತು. ಸುಮ್ಮನೆ ಕುತ್ಕೋಬೇಕಾನೆ ನೀನು. ಏನು ವೇದಾಂತ್? ಹಾಗೆ ಈ ವರ್ಷ ಫಲ ಎರಿಯೋದು ಅಂತಾರಲ್ಲ, ಆ ಥರ ನಾನು ಫಸ್ಟ್ ಟೈಮ್ ಮಾಡಿದ್ದು. ಯಾಕಂದರೆ ನಮ್ಮ ಕಡೆ ಅದನ್ನು ಜಾಸ್ತಿ ಯಾರೂ ಮಾಡೋದಿಲ್ಲ, ಬಟ್ ಕೆಲವೊಬ್ಬರು ಮಾಡ್ತಾರೆ. ಸೊ ನಮ್ಮ ಕಡೆ ಮಾಡಲ್ವಲ್ಲ ಅಂತ ನಾನು ಸುಮ್ಮನೆ ಇದ್ಬಿಟ್ಟಿದ್ದೆ. ಬಟ್ ಲಾಸ್ಟ್ ಇಯರು ನೋಡಿದೆ ಎಲ್ಲ ಮಕ್ಕಳಿಗೂ ಮಾಡಬೇಕು, ದೃಷ್ಟಿ ಕಳೆಯುತ್ತೆ ಅಂತ ಈ ಥರ ಇನ್ಸ್ಟಾಗ್ರಾಮಲ್ಲೋ ಅಥವಾ ನನ್ನ ಫ್ರೆಂಡ್ ಯಾರೋ ಹೇಳಿದರು. ಹಾಗಾಗಿ ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ಕೂಡ ಮಾಡೋದೋ ಬೇಡವೋ, ಕೆಲವ್ರು ಮಾಡ್ತಾರೆ, ನಮ್ಮ ಕಡೆ ಶಾಸ್ತ್ರ ಇದೆಯೋ ಇಲ್ವೋ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಮಾಡೇ ಬಿಡೋಣ, ಪಾಪುನು ಇದನ್ನೆಲ್ಲ ಇಬ್ಬರಿಗೂ ಕೂಡ ದೃಷ್ಟಿ ತೆಗಿಯೋಣ ಅಂದ್ಕೊಂಡು ಮಾಡಿದ್ವಿ. ಆಯ್ ಸುಬ್ಬು. ಇವಾಗ ಎಳ್ಳು ಬೆಲ್ಲ ಕೊಡೋದಕ್ಕೆ ಹೋಗಿದ್ವಿ. ಎಳ್ಳು ಬೆಲ್ಲ ಕೊಡೋದಕ್ಕೆ ಹೋದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗಿಬಿಡುತ್ತೆ. ಯಾಕಂದರೆ ಕೆಲವರು ಅವ್ರ ಮನೆಯಲ್ಲಿ ಕುಂಕುಮ ಕೊಡೋದಕ್ಕೆ ಕೂರಿಸ್ಬಿಡ್ತಾರೆ. ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಡತ್ತೆ. ಎಲ್ರಿಗೂ ಎಳ್ಳು ಬೆಲ್ಲ ಹಂಚಿ ಸ್ವಲ್ಪ ಟೆರೆಸ್ ಮೇಲೆಲ್ಲ ಹೋಗಿ ಹಸು ಕಿಚ್ಚಾಯಿಸೋದು, ಹಸುಗಳೆಲ್ಲ ಮೆರವಣಿಗೆ ಮಾಡ್ತಿರ್ತಾರೆ, ಅದೆಲ್ಲ ನೋಡಿಕೊಂಡು ಇವಾಗ ನನ್ನ ಫ್ರೆಂಡ್ ಮನೆಗೆ ಬಂದಿದ್ವಿ. ಅವ್ರಿಗೂ ಎಳ್ಳು ಬೆಲ್ಲ ಕೊಡಬೇಕಿತ್ತು. ಹಾಗೆ ಮಧ್ಯಾಹ್ನ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದು. ಇವಾಗ ವಡೆ ಹಾಗೆಯೇ ಖೀರ್ ಮಾಡಬೇಕಿತ್ತು. ಹಾಗಾಗಿ ಬೇಗ ಮನೆಗೆ ಹೋಗಿ ವಡೆಗೆಲ್ಲ ರೆಡಿ ಮಾಡಿದೆ. ವಾವ್, ಓ ಮೈ ಗಾಡ್, ನಾನು ವಡೆ ಅಂಗಡಿ ಹಾಕ್ಬಿಡ್ತೀನಿ ಒಂದ.
ಅವತ್ತು ನಾನು ಪಾಪುಗೆ ಊಟ ತಿನ್ನಿಸ್ತಾ ಇದ್ದೆ, ಹಾಗಾಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಇದು ನೆಕ್ಸ್ಟ್ ಡೇ ನಾನು ಮಧ್ಯಾಹ್ನಕ್ಕೆ ಹಾಕ್ಕೊಂಡಿದ್ದೆ ವಡೆ, ಹಾಗೆಯೇ ಅನ್ನ ಸಾಂಬಾರು, ಸೊ ಜೊತೆಗೆ ಹಾಲ್ಗೀರ್. ಇದಿಷ್ಟು ನಮ್ಮ ಹಬ್ಬದ ಊಟದ ಮೆನು ಆಗಿತ್ತು. ಸಿಂಪಲ್, ಪಲ್ಯ ಏನು ಮಾಡ್ಕೊಳ್ಳೋದಕ್ಕೆ ಟೈಮೇ ಆಗಲಿಲ್ಲ ನನಗೆ. ಸೊ ಇದಿಷ್ಟು ನಮ್ಮ ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನೀವು ಇದನ್ನು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.